ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ದಿವಸ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಬರುವಂಥದ್ದು ಸೆಕೆಂಡ್ ಯೂನಿಟಲ್ಲಿ ಸೆಕೆಂಡ್ ಪೋಯಮ್ ಅಂತ ಏನು ಹೇಳ್ತೀವಿ, ದ ಕ್ವಾಲಿಟಿ ಆಫ್ ಮರ್ಸಿ ಅನ್ನುವಂಥ ಪೋಯಮನ್ನು ಇವತ್ತಿನ ದಿವಸ ನೋಡೋಣ. ದ ಕ್ವಾಲಿಟಿ ಆಫ್ ಮರ್ಸಿಯನ್ನು ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿರುವಂಥದ್ದು. ಅಬೌಟ್ ದಿ ಆಥರ್ ನೋಡೋದಾದರೆ, ವಿಲಿಯಮ್ ಶೇಕ್ಸ್ಪಿಯರ್ ಹಿ ವಾಸ್ ಅ ಗ್ರೇಟೆಸ್ಟ್ ಪೋಯೆಟ್ ಇನ್ ಇಂಗ್ಲೆಂಡ್. ಈ ಇಂಗ್ಲೆಂಡ್ ಒಳಗಡೆ ಇರುವಂಥ ಒಬ್ಬ ಅತಿ ಫೇಮಸ್ ಪೋಯೆಟ್ ಅಂತೇಳಿ ಹೇಳ್ಬೋದು. ಆಮೇಲೆ ಸುಮಾರು ನಾವೆಲ್ಗಳನ್ನು ಬರೆದಿದ್ದಾರೆ. ಅದರಲ್ಲಿ ಇವ್ರ ನಾವೆಲ್ಗಳು ಯಾವ್ಯಾವು ಅಂತಂದರೆ, ಫೇಮಸ್ ಇರುವಂಥ ನಾವೆಲ್ಸ್ ಯಾವ್ಯಾವು ಅಂತಂದರೆ ಹ್ಯಾಮ್ಲೆಟು, ಒಥೆಲ್ಲೋ, ಕಿಂಗ್ ಲಿಯರ, ಮ್ಯಾಕ್ಬೆಥ, ಮರ್ಚೆಂಟ್ ಆಫ್ ವೆನಿಸಾ, ರೋಮಿಯೋ ಆ್ಯಂಡ್ ಜೂಲಿಯೆಟ, ಈ ಥರ ಇರುವಂಥ ಕೆಲವೊಂದಿಷ್ಟು ನಾವೆಲ್ಸ್ಗಳದಾವ. ನೆಕ್ಸ್ಟ್ ಕೆಲವೊಂದಿಷ್ಟು ಡ್ರಾಮಾಗಳನ್ನು ಬರೆದಿರುವಂಥದ್ದು, ಸುಮಾರು 500ಕ್ಕಿಂತಲೂ ಹೆಚ್ಚು ನಾವೆಲ್ಸ್ ಮತ್ತು ಡ್ರಾಮಾಗಳನ್ನು ಬರೆದಿರುವಂಥದ್ದು. ಆಮೇಲೆ 158 ಸಾನೆಟ್ಸನ್ನು ಬರೆದಿದ್ದಾರೆ ವಿಲಿಯಮ್ ಶೇಕ್ಸ್ಪಿಯರ. ಈ ಪೋಯಮು ದ ಕ್ವಾಲಿಟಿ ಆಫ್ ಮರ್ಸಿ, ದಯೆ ಅನ್ನುವಂಥ ಆ ದಯೆಯ ಗುಣ ಅಂತೇಳಿ ಕರಿತೀವಿ. ಈ ಪೋಯಮ ಎಸ್ಪೆಷಲಿ ಇದು ತಗೊಂಡಿರುವಂಥದ್ದು ಮರ್ಚೆಂಟ್ ಆಫ್ ವೆನಿಸ್ ಅನ್ನುವಂಥ ಒಂದು ನಾವೆಲ್ದಿಂದ ತಗೊಂಡಿದ್ದಾರೆ ವಿಲಿಯಮ್ ಶೇಕ್ಸ್ಪಿಯರ್ ಅವರು ಬರೆದಂಥದ್ದು. ಆ ಮರ್ಚೆಂಟ್ ಆಫ್ ವೆನಿಸಲ್ಲಿ ಆ್ಯಕ್ಟ್ ನಂಬರ್ 4 ಸಿ ನಂಬರ್ 1ರಲ್ಲಿ ಬರುವಂಥ ಒಂದು ಫೇಮಸ್ ಪ್ಯಾಸೇಜ್ ಅಂತೇಳಿ ಇದು ಹೇಳ್ಬೋದು. ಅಂದರೆ ಆ ಮರ್ಸಿಯ ಕ್ವಾಲಿಟಿಯನ್ನು ಕೆಲವೊಂದಿಷ್ಟು ಮಾತುಗಳಲ್ಲಿ ಹೇಳ್ತಾ ಹೋಗ್ತಾನೆ. ಅದನ್ನೇ ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಇಟ್ಟಿದ್ದಾರೆ. ಹಾಗಿದ್ರೆ ಫಸ್ಟ್ ಒಂದು ಪೋಯಮನ್ನು ನೋಡಿಬಿಡೋಣ, ಏನಿದೆ ದ ಕ್ವಾಲಿಟಿ ಆಫ್ ಮರ್ಸಿ ಅಂತೇಳಿ. ಅದಕ್ಕಿಂತ ಬಿಫೋರ್ ಈ ಯಾವುದು ದಯದ ಬಗ್ಗೆ ನೋಡೋದಾದರೆ, ನಮ್ಮ ಕನ್ನಡದಲ್ಲಿ ಪ್ರಸಿದ್ಧ ವಚನಕಾರರಾದ ಬಸವೇಶ್ವರರು ಕೆಲವೊಂದಿಷ್ಟು ವಚನಗಳನ್ನು ಹೇಳಿದ್ದಾರೆ. 12ನೇ ಶತಮಾನದಲ್ಲಿ ಬರುವಂಥ ವಚನಕಾರರು ತುಂಬ ಸೊಗಸಾಗಿ ದಯೆ ಮತ್ತು ಕರುಣೆಯ ಬಗ್ಗೆ ತುಂಬ ಸೊಗಸಾಗಿ ಹೇಳಿರುವಂಥದ್ದು. ಅದರಲ್ಲಿ ಬಸವೇಶ್ವರರು ಹೇಳಿರುವಂಥದ್ದು, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ನಂತಲ್ಲ ದೊಲ್ಲನಯ್ಯ ಅನ್ನುವಂಥ. ಅಂದರೆ ದಯೆ ಇಲ್ಲದ ಧರ್ಮವು ಅದು ಧರ್ಮವೇ ಅಲ್ಲ, ಪ್ರತಿಯೊಂದು ಜೀವಿಯ ಮೇಲೂ ದಯೆ ಇರಬೇಕು, ದಯೆಯೇ ಧರ್ಮದ ತಳಹದಿ ಅನ್ನುವಂಥ ಒಂದು ನೀತಿಯನ್ನು ಕೊಡುತ್ತಾ, ನೆಕ್ಸ್ಟ್ ಅದರಲ್ಲಿ ಯಾವುದು ಅಂತಂದರೆ, ಮತ್ತು ಇನ್ನಷ್ಟು ಯಾವುದು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುಣಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ, ಇಂಥವೆಲ್ಲವೂ ಈ ಬಸವೇಶ್ವರರ ವಚನಗಳಲ್ಲಿ ದಯದ ಬಗ್ಗೆ ಅತಿ ಹೆಚ್ಚಾಗಿ ಹೇಳಿರುವಂಥದ್ದು. ಹಾಗಾದರೆ ಈ ದಯದ ಬಗ್ಗೆ ವಿಲಿಯಮ್ ಶೇಕ್ಸ್ಪಿಯರು ಏನು ಹೇಳಿದ್ದಾರೆ ಅಂಥೇಳಿ ನೋಡ್ತಾ ಹೋಗೋಣ. ಅದರಲ್ಲಿ ಕ್ವಾಲಿಟಿ ಆಫ್ ಮರ್ಸಿ, ಹಾಗಿದ್ರೆ ಲೈನ್ ಬೈ ಲೈನ್ ನೋಡ್ತಾ ಹೋಗೋಣ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಅ ಸ್ಟ್ರೇನ್ಡ್, ಇಟ್ ಅ ಡ್ರಾಪ್ ಈಸ್ ದ ಜೆಂಟಲ್ ರೇನ್ ಫ್ರಮ್ ಹಿವನ್ ಅಪಾನ್ ದ ಪ್ಲೇಸ್ ಬಿನೀತ್, ಇಟ್ ಈಸ್ ಅ ಟ್ವೈಸ್ ಬ್ಲೆಸ್ಡ್, ಇಟ್ ಬ್ಲೆಸ್ಡ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್. ದಿಸ್ ಮೈಟೆಸ್ಟ್ ಇನ್ ದ ಮೈಟೆಸ್ಟ್ ಇಟ್ ಬಿಕಮ್ಸ್ ದ ಥ್ರೋನ್ಡ್ monarch better than his crown. His sculpture shows the force of a temporal power, the attribute to awe and majesty. The throned monarch better than his crown. His sculpture shows the force of a temporal power, the attribute to awe and majesty, wherein doth sit the dread and fear of kings. But mercy is above this scepter, away it is enthroned in the hearts of kings. It is an attribute to God himself, and earthly power doth then show likest to gods when mercy seasons justice ಅನ್ನುವಂಥ ಒಂದು ಪೋಯಮಲ್ಲಿ ತುಂಬ ಸೊಗಸಾಗಿ ಹೇಳಿರುವಂಥದ್ದು. ಹಾಗಿದ್ರೆ ಲೈನ್ ಬೈ ಲೈನ್ ನಾವು ನೋಡ್ತಾ ಹೋದರೆ, ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೇನ್ಡ್, ಅಂದರೆ ಈ ಭಾಗದಲ್ಲಿ ಪೂರ್ಣ ಕರುಣೆಯ ಮಹತ್ವವನ್ನು ವರ್ಣಿಸಿರುವಂಥದ್ದು. ಅಂದರೆ ಕರುಣೆ ಅಥವಾ ದಯೆ ಅನ್ನುವಂಥ ಗುಣ ಬಲವಂತವಾಗಿ ಅಥವಾ ಒತ್ತಾಯಪೂರ್ವಕವಾಗಿ ಅದು ಬರುವಂಥದ್ದಲ್ಲ. ಅದು ಹೇಗೆ ಅಂತಂದರೆ, ಇಟ್ ಡ್ರಾಫೇತ್ ಆ್ಯಸ್ ದ ಜೆಂಟಲ್ ರೇನ್ ಫ್ರಮ್ ಹಿವನ್ ಅಫಾನ್ ದ ಪ್ಲೇಸ್ ಆಫ್ ಬಿನೀತ್. ಅಂದರೆ ಅದು ಆಕಾಶದಿಂದ ಸುರಿಯುವ ಮೃದುವಾದ ಮಳೆಯಂತೆ. ಅಂದರೆ ಯಾವುದೇ ಒಂದು ದಯೆ ಬಲವಂತ ಮತ್ತು ಒತ್ತಾಯದಿಂದ ಬರುವಂಥದ್ದಲ್ಲ. ಅದು ಹೇಗೆ ಬರುತ್ತೆ ಅಂತ ಕೇಳಿದರೆ, ಅದು ಆಕಾಶದಿಂದ ಸುರಿಯುವ ಮೃದುವಾದ ಮಳೆಯಂತೆ ಕೆಳಗಿನ ಭೂಮಿಯ ಮೇಲೆ ಸವಿಯಾಗಿ ಬೀಳ್ತೈತಿ ಅಂಥೇಳಿ ರೈಟರ್ ಹೇಳುವಂಥದ್ದು. ಅಪಾನ್ ದ ಬಿನೀತ್, ಅಪಾನ್ ದ ಪ್ಲೇಸ್ ಬಿನೀತ್, ಇಟ್ ಈಸ್ ಅ ಟ್ವೈಸ್ಟ್ ಬ್ಲೆಸ್ಡ್, ಇಟ್ ಬ್ಲೆಸ್ಡ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್. ಅವ ಮತ್ತೆ ಮುಂದುವರೆದು ಹೇಳಿ, ಇದು ಎರಡರಿಗೂ ಆಶೀರ್ವಾದ ಆಗುತ್ತೆ ಅಂತ. ಅಂದರೆ ಈ ದಯೆ ತಗೊಳ್ಳೋವನಿಗೂ ಮತ್ತು ಕೊಡುವವನಿಗೂ, ಅಂದರೆ ಪಡೆಯುವವನಿಗೂ ಮತ್ತು ಕೊಡುವವನಿಗೂ ಅದು ದಯೆ ಅನ್ನುವಂಥದ್ದು ಶಕ್ತಿಶಾಲಿಗಳಲ್ಲಿ ಅತ್ಯಂತ ಶಕ್ತಿಯುತವಾದದ್ದು ಅಂಥೇಳಿ ಕವಿ ಹೇಳ್ತಾನೆ. ನೆಕ್ಸ್ಟ್
ಇಟ್ ಈಸ್ ಮೈಟೆಸ್ಟ್ ಇನ್ ಮೈಟೆಸ್ಟ್ ಇಟ್ ಬಿಕಮ್ಸ್ ದ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದೆನ್ ಹಿಸ್ ಕ್ರೋನ್. ಅಂದರೆ ಮತ್ತೆ ಮುಂದುವರೆದು ಹೇಳುವಂಥದ್ದು, ಅದು ಅತ್ಯಂತ ಶಕ್ತಿಶಾಲಿಗಳಲ್ಲಿ ಅತ್ಯಂತ ಶಕ್ತಿಯುತವಾದದ್ದು ಯಾವುದು? ದಯೆ ಅನ್ನುವಂಥದ್ದು. ಅದಕ್ಕೆ ಬಸವೇಶ್ವರರು ಹೇಳಿದರು, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮ ಯಾವುದಯ್ಯ ಅಂತೇಳಿ ಹೇಳಿರುವಂಥದ್ದು. ರಾಜನಿಗೆ ಅವನ ಕಿರೀಟಕ್ಕಿಂತಲೂ ಹೆಚ್ಚು ಗೌರವವನ್ನು ಕೊಡುವಂಥದ್ದು ಏನಪ್ಪ ಅಂತಂದ್ರೆ ಆ ರಾಜನಲ್ಲಿರುವಂಥ ದಯೆ. ಅವನಲ್ಲಿ ದಯೆ ಇರಲಿಲ್ಲ ಅಂತಂದ್ರೆ ಅವನಿಗೆ ಆ ರಾಜ ವೈಭೋಗಕ್ಕೆ ಮತ್ತು ಆ ರಾಜ ಏನು ಚೇರ್ ಇರ್ತೈತಲ್ಲ ಅದಕ್ಕೆ ಬೆಲೆ ಬರುವಂಥದ್ದಲ್ಲ ಅಂತೇಳಿ. ದಿಸ್ ಸ್ಕ್ರಿಪ್ಚರ್ ಶೋಸ್ ದ ಫೋರ್ಸ್ ಆಫ್ ಅ ಟೆಂಪರಲ್ ಪವರ್, ದ ಅಟ್ರಿಬ್ಯೂಟ್ ಟು ಏವ್ ಆ್ಯಂಡ್ ಮೆಜೆಸ್ಟಿ, ವೇರ್ ಇನ್ ಡೋತ್ ಸಿಟ್ ದ ಡ್ರೀಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್. ಅಂದರೆ ದಯೆ ಅನ್ನುವಂಥದ್ದು ಅವನ ಕಿರೀಟಕ್ಕಿಂತಲೂ ಹೆಚ್ಚು ಗೌರವವನ್ನು ತರುವಂಥದ್ದು. ಅವನ ರಾಜದಂಡ, ಆ ರಾಜದಂಡ ಅಂತಂದರೆ ಶಕ್ತಿ, ಆ ಪೀಠದ ಶಕ್ತಿ ಅಂತ ಕರಿತೀವಿ, ಅದು ಲೋಕದ ಶಕ್ತಿಯನ್ನು ತೋರಿಸ್ತೈತಿ. ಅದು ಭಯ ಮತ್ತು ಮಹಿಮೆಯ ಸಂಕೇತವಾಗಿದೆ. ಅಂದರೆ ಒಬ್ಬ ರಾಜ, ಒಬ್ಬ ಸಾಮ್ರಾಟ ಇದಾನ ಅಂತಂದ್ರೆ ಅವನಲ್ಲಿ ದಯೆ ಇರಲಿಲ್ಲ ಅಂತಂದ್ರೆ ಆ ರಾಜದಂಡಕ್ಕೆ ಬೆಲೆ ಇರೋದಿಲ್ಲ, ಆಮೇಲೆ ಆ ರಾಜ್ಯ ಒಡೆಗೆ ಬೆಲೆ ಇರೋದಿಲ್ಲ. ದಯೆ ಇತ್ತು ಅಂತಂದ್ರೆ ಅದು ಅತ್ಯಂತ ಆಳವಾಗಿ ಇರುತ್ತೆ ಅಂತೇಳಿ ಹೇಳುವಂಥದ್ದು. ಬಟ್ ಮರ್ಸಿ ಈಸ್ ಅಬೌವ್ ದಿಸ್ ಸ್ಕ್ರಿಪ್ಚರ್ಸ್ ವೇ, ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ಸ್ ಆಫ್ ಕಿಂಗ್ಸ್, ಇಟ್ ಈಸ್ ಅನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್ ಆ್ಯಂಡ್ ಅರ್ತ್ಲಿ ಪವರ್ ಡೋತ್ ದೆನ್ ಶೋ ಲೈಕೆಸ್ಟ್ ಗಾಡ್ಸ್ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್. ಮತ್ತು ಮುಂದುವರೆದು ಹೇಳುವಂಥದ್ದು, ಅದು ರಾಜರ ಹೃದಯಗಳಲ್ಲಿ ಸಿಂಹಾಸನ ರೂಢವಾಗಿರುವಂಥದ್ದು, ಅದು ದೇವರ ಸ್ವಭಾವದ ಒಂದು ಗುಣ. ಅಂದ್ರೆ ಒಬ್ಬ ರಾಜ ಇರ್ತಾನ ಅಂತಂದ್ರೆ ಅವನಲ್ಲಿ ದಯೆ ಅನ್ನುವಂಥದ್ದು ಮತ್ತು ಕರುಣೆ ಅನ್ನುವಂಥದ್ದು ಇರಲಿಲ್ಲ ಅಂತಂದ್ರೆ ಅವನು ರಾಜನೇ ಅಲ್ಲ. ಎಸ್, ಅವನಲ್ಲಿ ಆ ದಯೆ ಅನ್ನುವಂಥದ್ದು ಇತ್ತು ಅಂತಂದ್ರೆ ಅದು ಅವನು ಮನುಷ್ಯ ಅಲ್ಲ, ದೇವರ ಸ್ವಭಾವದ ಒಂದು ಗುಣ ಅಂತೇಳಿ ಹೇಳುವಂಥದ್ದು. ಮನುಷ್ಯನ ಅಧಿಕಾರ ದೇವರಂತೆ ಕಾಣ್ತೈತಿ. ಅಂದರೆ ಆ ರಾಜನಲ್ಲಿ ದಯೆ ಅನ್ನುವಂಥದ್ದು ಇತ್ತು ಅಂತಂದ್ರೆ ಮನುಷ್ಯನ, ಆ ರಾಜನ ಅಧಿಕಾರ ಒಂದು ಟೈಪ್ ಆಫ್ ಗಾಡ್ ಅಂತೇಳಿ ಕರಿತೀವಿ, ದೇವರಂತೆ ಕಾಣುವಂಥದ್ದು. ಅವನ ನ್ಯಾಯದಲ್ಲಿ ಕರುಣೆ ಸೇರಿಕೊಂಡಾಗ ಮಾತ್ರ ಅದೇನಾಗುತ್ತೆ ಅಂತಂದ್ರೆ ದಯೆ ಅನ್ನುವ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್. ಅಂದ್ರೆ ಅವನ ನ್ಯಾಯ ಕೊಡುವಂಥದ್ದು, ನ್ಯಾಯ ತೀರ್ಮಾನ ಮಾಡುವಂಥದ್ದು, ಅದರಲ್ಲಿ ದಯೆ ಇತ್ತು ಅಂತಂದ್ರೆ ಇದು ಹೇಗೆ ಆಗುತ್ತೆ ಅಂತಂದ್ರೆ ಸುಖಕರವಾಗಿರುತ್ತೆ ಅಂಥೇಳಿ ಹೇಳ್ಬೋದು. ಅದನ್ನು ಟೋಟಲಿ ನಾವು ನೋಡೋದಾದರೆ ಈ ಭಾಗದಲ್ಲಿ ಈ ಮರ್ಚೆಂಟ್ ಆಫ್ ವೆನಿಸ್ ಅನ್ನುವಂಥ ಒಂದು ನಾವೆಲಲ್ಲಿ ಬರುವಂಥ ಒಂದು ಸೀನ್ ಇದು. ಯಾವುದು ಆ್ಯಕ್ಟ್ ನಂಬರ್ 4 ಸೀನ್ ನಂಬರ್ 1 ಅಂತೇಳಿ ಕರಿತೀವಿ. ಆ ಸೀನಲ್ಲಿ ಈ ಪೋರ್ಟಿಯಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅದು ಆ ಕ್ಯಾರೆಕ್ಟರ್ ಹೇಳ್ತಾ ಹೋಗ್ತಾಳಕ್ಕೆ ಏನು ಅಂತಂದ್ರೆ ದಯೆ ಮತ್ತು ಕರುಣೆಯ ಮಹತ್ವವನ್ನು ವಿವರಿಸ್ತಾ ಹೋಗ್ತಾಳೆ. ಕರುಣೆ ಯಾರನ್ನು ಬಲವಂತವಾಗಿ ಅದು ನೀಡುವುದಲ್ಲ, ಅದು ಸ್ವಾಭಾವಿಕವಾಗಿ ಬರುವಂಥದ್ದು. ಅಂದರೆ ಯಾವ ಟೈಪ್ ಬರುತ್ತೆ ಅಂತಂದ್ರೆ ಮಳೆಯಂತೆ ಮೇಲಿನಿಂದ ಕೆಳಗೆ ಬೀಳ್ತೈತಿ ಭೂಮಿ ಮೇಲೆ ಅಂತೇಳಿ. ಕರುಣೆ ನೀಡುವವನಿಗೂ ಮತ್ತು ಪಡೆಯುವವನಿಗೂ ಎರಡಿಗೂ ಆಶೀರ್ವಾದ ಆಗುತ್ತೆ. ಅಧಿಕಾರ ಮತ್ತು ಶಕ್ತಿಗಿಂತ ಕರುಣೆ ತುಂಬ ಮಹತ್ತರವಾದದ್ದು, ಏಕೆಂದರೆ ಅದು ರಾಜರ ಹೃದಯದಲ್ಲಿರುವ ದೈವಿಕ ಗುಣ ಅಂತೇಳಿ ಹೇಳ್ಬೋದು. ನ್ಯಾಯಕ್ಕಿಂತ ಮೇಲಾದ ಗುಣ ಕರುಣೆಯನ್ನು ಪರಿಗಣಿಸಲಾಗುತ್ತೆ ಮತ್ತು ಮನುಷ್ಯನು ಕರುಣೆಯಿಂದ ನಡೆದುಕೊಂಡಾಗ ಅವನು ದೇವರಂತಾಗ್ತಾನ ಎಂಬ ಸಂದೇಶವನ್ನು ಈ ಪೋಯಮಲ್ಲಿ ತುಂಬ ಸೊಗಸಾಗಿ ಹೇಳಿರುವಂಥದ್ದು. ಧನ್ಯವಾದಗಳು.